ವೀಕ್ಷಕರೇ, ನಾವು ಇಂದು ನಡೆದಾಡುವ ದೇವರು ಎಂದೇ ಪ್ರಸಿದ್ಧರಾಗಿರುವ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಜೀವನ ಚರಿತ್ರೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ವೀಕ್ಷಕರೇ, ಈ ವಿಡಿಯೋವನ್ನ ಶುರು ಮಾಡುವುದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ತಪ್ಪದೆ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರೆಯಬೇಡಿ. ವೀಕ್ಷಕರೇ, ಈ 21ನೇ ಶತಮಾನದಲ್ಲಿ ಸಂತರು ಯೋಗಿಗಳೆಂದರೆ ಹೇಗಿರಬೇಕು ಎಂದು ತಿಳಿಸಿಕೊಟ್ಟವರು ಈ ಸಿದ್ದೇಶ್ವರ ಮಹಾಸ್ವಾಮಿಗಳು. ನಡೆದಾಡುವ ದೇವರು ಎಂದೇ ಪ್ರಸಿದ್ಧವಾದ ಈ ಸಿದ್ದೇಶ್ವರ ಮಹಾಸ್ವಾಮಿಗಳು ಜನಿಸಿದ್ದು ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕಿನ ಬಿಜ್ಜರಿಗೆಯಲ್ಲಿ 1941 ಅಕ್ಟೋಬರ್ 24ರಂದು ಜನಿಸುತ್ತಾರೆ. ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಓಯಪ್ಪಗೌಡ ಬೀರಾದರ್ ಮತ್ತು ಸಂಗವ್ವ ದಂಪತಿಗಳ 6 ಮಕ್ಕಳಲ್ಲಿ ಹಿರಿಯ ಪುತ್ರರಾಗಿ ಜನಿಸಿದವರೇ ಈ ಸಿದ್ದೇಶ್ವರ ಸ್ವಾಮೀಜಿ. ವೀಕ್ಷಕರೇ, ಈ ಸಿದ್ದೇಶ್ವರ ಸ್ವಾಮೀಜಿಯವರ ಮೂಲ ಹೆಸರು ಸಿದ್ದಗೊಂಡ ಓಗಪ್ಪ ಬೀರಾದಾರ್. ಬಾಲ್ಯದಲ್ಲಿ ಸ್ನೇಹಿತರು ಇವರನ್ನು ಸಿದ್ದು ಎಂದು ಕರೆಯುತ್ತಿದ್ದರು. ಸಿದ್ದೇಶ್ವರ ಶ್ರೀಗಳು ಬಾಲ್ಯದಿಂದಲೇ ಆಧ್ಯಾತ್ಮಿಕದತ್ತ ಒಲವು ಹೊಂದಿದ್ದರು. ಸಿದ್ದೇಶ್ವರ ಶ್ರೀಗಳು ತಮ್ಮ ಬಾಲ್ಯದ ಶಿಕ್ಷಣವನ್ನು ಬಿಜ್ಜರಿಗೆಯ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಹಾಗೂ ವಿಜಯಪುರ ನಗರದ SS ಪ್ರೌಢಶಾಲೆಯ ಶಿಕ್ಷಣ, ನಂತರ ಚಡಚಣದ ಸಂಗಮೇಶ್ವರ ಶಾಲೆಯಲ್ಲಿ ಪ್ರೌಢ ಶಿಕ್ಷಣ, ವಿಜಯಪುರದ ವಿಜಯ ಕಾಲೇಜಿನಲ್ಲಿ PUC, ನಂತರ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಪದವಿ, ನಂತರ ಮಹಾರಾಷ್ಟ್ರದ ಕೊಲ್ಲಾಪುರದ ಛತ್ರಪತಿ ಶಿವಾಜಿ ಮಹಾರಾಜ್ ವಿಶ್ವವಿದ್ಯಾನಿಲಯದಲ್ಲಿ ತತ್ವಶಾಸ್ತ್ರದ ಸ್ನಾತಕೋತ್ತರ ಪದವಿ ಪಡೆದಿದ್ದರು. ವೀಕ್ಷಕರೇ, ಸಿದ್ದೇಶ್ವರ ಮಹಾಸ್ವಾಮಿಗಳು ಕನ್ನಡ, ಇಂಗ್ಲಿಷ್, ಮರಾಠಿ, ಹಿಂದಿ, ಸಂಸ್ಕೃತಿ ಭಾಷೆಗಳಲ್ಲಿ ಪ್ರವೀಣರಾಗಿದ್ದರು. ಅಂದರೆ ಅಪಾರ ಜ್ಞಾನವನ್ನು ಹೊಂದಿದ್ದರು. ಇನ್ನು ಸಿದ್ದೇಶ್ವರ ಸ್ವಾಮಿಗಳು ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲೂ ಕೂಡ ಪ್ರವಚನ ನೀಡುತ್ತಿದ್ದರು. ಸಿದ್ದೇಶ್ವರ ಸ್ವಾಮಿಗಳು ಲೌಕಿಕ ಜೀವನದಿಂದ ಅಲೌಕಿಕ ಜೀವನದತ್ತ ದಾಪುಗಾಲಿಡಲು ಮುಖ್ಯ ಕಾರಣ ವಿಜಯಪುರದ ಜ್ಞಾನ ಯೋಗಾಶ್ರಮದ ಸಂಸ್ಥಾಪಕರಾದ ಮಲ್ಲಿಕಾರ್ಜುನ್ ಶಿವಯೋಗಿಗಳ ಪ್ರವಚನಗಳಿಂದ ಪ್ರಭಾವಿತರಾಗಿ ಸಿದ್ದೇಶ್ವರ ಸ್ವಾಮಿಗಳು ಅಲೌಕಿಕ ಜೀವನದತ್ತ ದಾಪುಗಾಲಿಡುತ್ತಾರೆ. ವೀಕ್ಷಕರೇ, ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ಭಕ್ತರನ್ನು ಎಷ್ಟರ ಮಟ್ಟಿಗೆ ಆಕರ್ಷಿಸಿತೆಂದರೆ ಅವರ ಪ್ರವಚನ ಸಮಯದಲ್ಲಿ ಸಾವಿರಾರು ಜನ ಅಲ್ಲಿ ಸೇರುತ್ತಿತ್ತು. ಅಂದರೆ ನೀವೇ ಊಹಿಸಿ. ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನವೆಂದರೆ ಸಾಕು, ಹುಡುಗರಿಂದ ಮುದುಕರವರೆಗೂ ಒಂದು ಜನಸ್ತೋಮವೇ ಅಲ್ಲಿ ಸೇರುತ್ತಿತ್ತು. ವೀಕ್ಷಕರೇ, ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಸರಳತೆ ಮಾತ್ರವಲ್ಲದೆ ಸಾಮಾಜಿಕ ಕಳಕಳಿಯನ್ನು ಸಹ ಹೊಂದಿದ್ದರು. ಸಿದ್ದೇಶ್ವರ ಸ್ವಾಮಿಗಳ ಬಳಿ ಈಗಿನ ಕೆಲವೊಂದು ಸ್ವಾಮಿಗಳು ಬಳಸುವ ಹಾಗೆ ಐಷಾರಾಮಿ ಕಾರುಗಳಾಗಲಿ ಯಾವುದೇ ಬ್ಯಾಂಕಿನಲ್ಲಿ ಅಕೌಂಟ್ ಆಗಲಿ ಇರಲಿಲ್ಲ. ಅವರ ಬಳಿ ಕೇವಲ 2 ಜೊತೆ ಬಟ್ಟೆ, ಕಾಲಿಗೆ ಹಾಕಲು ಚಪ್ಪಲಿ ಮಾತ್ರ ಅವರ ಸ್ವತ್ತಾಗಿತ್ತು. ವೀಕ್ಷಕರೇ, ಸ್ವಾಮಿಗಳು ಪ್ರವಚನ ನೀಡುತ್ತಿದ್ದ ಸಂದರ್ಭದಲ್ಲೊಮ್ಮೆ ಸ್ವಾಮಿಗಳು ಹಾಕಿದ್ದ ಅರಕು ಬಟ್ಟೆಯನ್ನು ನೋಡಿದ ಭಕ್ತನೊಬ್ಬ ಹಾಕಿರುವ ಬಟ್ಟೆ ಹರಿದಿರುವುದಾಗಿ ಸ್ವಾಮಿಗಳಿಗೆ ತಿಳಿಸಿದ್ದ. ಆಗ ಸ್ವಾಮಿ ಅವರು ಹೇಳಿದ ಮಾತೇನೆಂದರೆ, ಬಟ್ಟೆ ಸ್ವಲ್ಪ ಹರಿದಿದೆ ನಿಜ, ಆದರೆ ನಿಮಗೆ ಹರಿದಿರುವ ಭಾಗವೇ ಕಾಣಿಸುವುದು ಏಕೆ? ಅರಿಯದೇ ಇರುವ ಭಾಗ ನಿಮಗೇಕೆ ಕಾಣುವುದಿಲ್ಲ ಎಂದು ಭಕ್ತರಿಗೆ ಪ್ರಶ್ನೆಯನ್ನು ಮಾಡಿದ್ದರು ಶ್ರೀಗಳು. ಅಷ್ಟೇ ಅಲ್ಲದೆ ಸಚಿವರೊಬ್ಬರು ಸ್ವಾಮಿಗಳಿಗೆ ಕಾರೊಂದನ್ನು ನೀಡಲು ಮುಂದಾದಾಗ ಅದನ್ನು ನಯವಾಗಿಯೇ ತಿರಸ್ಕರಿಸಿದ್ದರು. ವೀಕ್ಷಕರೇ, ಸ್ವಾಮಿಗಳೆಂದರೆ ಪಾದಪೂಜೆ, ಮೆರವಣಿಗೆ, ಕೂರಲು ಆಸನಗಳನ್ನು ನೀವು ನೋಡೇ ಇರುತ್ತೀರಾ. ಆದರೆ ಸಿದ್ದೇಶ್ವರ ಶ್ರೀಗಳ ವಿಚಾರದಲ್ಲಿ ಇತರೆ ಸ್ವಾಮಿಗಳ ಆಚಾರಗಳ ತದ್ವಿರುದ್ಧವಾಗಿ ಬದುಕಿದ್ದವರು ಸಿದ್ದೇಶ್ವರ ಸ್ವಾಮಿಗಳು. ಏಕೆಂದರೆ ಇವರು ಧರಿಸುತ್ತಿದ್ದುದು ಕಾವಿಯಾಗಿರಲಿಲ್ಲ, ಬದಲಾಗಿ ಬಿಳಿ ವಸ್ತ್ರಗಳನ್ನೇ ಧರಿಸುತ್ತಿದ್ದರು. ಒಂದು ಸಾರಿ ಕೂಡ ಭಕ್ತರಿಂದ ಪಾದಪೂಜೆಯಂತೂ ನಡೆದೇ ಇಲ್ಲ. ಅದಕ್ಕೆ ಶ್ರೀಗಳು ಒಪ್ಪಿಗೆಯನ್ನು ಸಹ ನೀಡುತ್ತಿರಲಿಲ್ಲ. ವೀಕ್ಷಕರೇ, ವಿಜಯಪುರದ ಜ್ಞಾನ ಯೋಗಾಶ್ರಮದ ಪರಮ ಪೂಜ್ಯ ಸ್ವಾಮಿಗಳು ಧರಿಸುತ್ತಿದ್ದ ಅಂಗಿಯಲ್ಲಿ ಜೇಬುಗಳೇ ಇರುತ್ತಿರಲಿಲ್ಲ. ದಕ್ಷಿಣೆಯ ರೂಪದಲ್ಲಿ ಬರುತ್ತಿದ್ದ ಯಾವುದೇ ಹಣವನ್ನು ಅವರು ಸ್ವೀಕರಿಸುತ್ತಿರಲಿಲ್ಲ. ವೀಕ್ಷಕರೇ, ನಡೆದಾಡು ನಾರಾಯಣ ಜೀವಂತ ದೇವರು ಎಂದೇ ಪ್ರಸಿದ್ಧರಾಗಿರುವ ಶ್ರೀಗಳು ದೈವ ಭಕ್ತಿಯ ನಿಜವಾದ ಮತ್ತು ಜೀವಂತ ಉದಾಹರಣೆಯಾಗಿದ್ದಾರೆ. ಸಿದ್ದೇಶ್ವರ ಶ್ರೀಗಳ ಪ್ರವಚನಗಳು ಪ್ರತಿಯೊಬ್ಬರ ಜೀವನದಲ್ಲೂ ಮಹತ್ತರವಾದ ಬದಲಾವಣೆಯನ್ನು ತಂದಿವೆ.
ವೀಕ್ಷಕರೇ, ಯುಗ ಯುಗಾಂತರಗಳಲ್ಲಿಯೂ ಮನುಷ್ಯರು ದೈವಿಕರಾಗಿರುವುದಕ್ಕೆ ಹಲವಾರು ಉದಾಹರಣೆಗಳಿವೆ. ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಯವರು ಜೀವಂತ ದೇವರಾಗಿರುವ ಮಾನವರಲ್ಲಿ ಒಬ್ಬರು. ಅವರ ಗುಣಗಳನ್ನು ವಿವರಿಸಲು ಪದಗಳೇ ಕಡಿಮೆಯಾಗಬಹುದು. ಬಹಳ ಕಠಿಣವಾದ ವಿಷಯಗಳ ಬಗ್ಗೆ ತಿಳುವಳಿಕೆ ಹೊಂದಿದ್ದ ಶ್ರೀಗಳು ಕಠಿಣವಾದ ವಿಷಯಗಳನ್ನು ಭಕ್ತರೆಲ್ಲರಿಗೂ ಅರ್ಥವಾಗುವಂತೆ ಸರಾಗವಾಗಿ ಬೋಧಿಸುತ್ತಿದ್ದರು. ಸಿದ್ದೇಶ್ವರ ಶ್ರೀಗಳ ಪ್ರವಚನಗಳು ಉತ್ತರ ಕರ್ನಾಟಕದ ಪ್ರತಿಯೊಬ್ಬರಿಗೂ ಚಿರಪರಿಚಿತವಾಗಿವೆ. ಇನ್ನು ಸಿದ್ದೇಶ್ವರ ಶ್ರೀಗಳು ಭಾರತದಲ್ಲಿ ಅನೇಕ ಜನರ ಜೀವನವನ್ನು ಪರಿವರ್ತಿಸಿದ್ದಾರೆ. ತಮ್ಮ ಪ್ರವಚನಗಳಿಂದ ಹೆಸರು ಮಾಡಿದ್ದರೂ ಸರಳವಾದ ಜೀವನ ಶೈಲಿ ಶ್ರೀಗಳದ್ದಾಗಿತ್ತು. ವೀಕ್ಷಕರೇ, ತತ್ವಜ್ಞಾನಿ ಚಿಂತಕರಾಗಿದ್ದ ಸಿದ್ದೇಶ್ವರ ಶ್ರೀಗಳು ಆಧ್ಯಾತ್ಮಿಕ ಪ್ರವಚನಗಳನ್ನು ನೀಡುತ್ತಾ ಪ್ರಪಂಚದಾದ್ಯಂತ ಪ್ರಯಾಣಿಸಿದ್ದರು. ಸಿದ್ದೇಶ್ವರ ಶ್ರೀಗಳು ಆಧ್ಯಾತ್ಮಿಕತೆಯನ್ನು ಆಳವಾಗಿ ಅಧ್ಯಯನ ಮಾಡಿದ್ದರು. ಭಾರತದ ಸಂತರು ಮತ್ತು ದಾರ್ಶನಿಕ ಕೃತಿಗಳನ್ನು ಆಧರಿಸಿ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ಪ್ರಮುಖ ಕೃತಿಗಳನ್ನು ನೋಡುವುದಾದರೆ ಸಿದ್ಧಾಂತ ಶಿಖಾಮಣಿ, ಅಲ್ಲಮ ಪ್ರಭುವಿನ ವಚನ ನಿರ್ವಚನ, ಭಗವತ್ ಚಿಂತನ, ದೇವರು ಜಗತ್ತು ಮತ್ತು ಆತ್ಮ, ನಾರದ ಭಕ್ತಿ ಸೂತ್ರ, ಶಿವಸೂತ್ರ. ಸಿದ್ದೇಶ್ವರ ಶ್ರೀಗಳು ಬರೆದಿರುವ ಕೃತಿಗಳಲ್ಲಿ ಕೆಲವೊಂದು ಕೃತಿಗಳು ಇವಾಗಿವೆ. ಹಣ ಎಂಬುದು ಶ್ರೀಗಳ ಪಾಲಿಗೆ ನಶ್ವರವಾಗಿತ್ತು. ಮೊದಲೇ ಹೇಳಿದ ಹಾಗೆ ಯಾರು ಹಣ ನೀಡಲು ಮುಂದಾದರೂ ಶ್ರೀಗಳು ಸ್ವೀಕರಿಸುತ್ತಿರಲಿಲ್ಲ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬುದು ಶ್ರೀಗಳ ವೇದವಾಕ್ಯವಾಗಿತ್ತು. ತನ್ನ 7ನೇ ವಯಸ್ಸಿನಲ್ಲಿ ಆಧ್ಯಾತ್ಮಿಕದತ್ತ ವಾಲಿದ್ದ ಶ್ರೀಗಳು ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳಿಂದ ಮಠಾಧೀಶರಾಗಿ ದೀಕ್ಷೆ ಪಡೆದ ನಂತರ ಮಗನ ಈ ನಡೆಯಿಂದ ತಾಯಿಗೆ ಸ್ವಲ್ಪ ಬೇಜಾರಾಯಿತಾದ. ಮುಂದಿನ ದಿನಗಳಲ್ಲಿ ಸಿದ್ದೇಶ್ವರ ಸ್ವಾಮಿಯ ಬಗ್ಗೆ ಅವರ ತಾಯಿಗೆ ಗೌರವ ಹೆಚ್ಚಾಯಿತೆಂದೇ ಹೇಳಬೇಕು. ಏಕೆಂದರೆ ಆವಾಗಲೇ ಶ್ರೀಗಳು ಭಕ್ತರಿಂದ ನಡೆದಾಡುವ ದೇವರು ಎಂಬ ಬಿರುದಾಂಕಿತರಾಗಿದ್ದರು. ವೀಕ್ಷಕರೇ, ಸಿದ್ದೇಶ್ವರ ಶ್ರೀಗಳು ಎಷ್ಟರ ಮಟ್ಟಿಗೆ ಸರಳ ಜೀವಿಯಾಗಿದ್ದರು ಎಂಬುದನ್ನು ನಾವು ಈಗಾಗಲೇ ತಿಳಿಸಿದ್ದೇವೆ. ಆದರೆ ಇದನ್ನು ನಾನು ತಿಳಿಸಲೇಬೇಕು. ಅದೇನೆಂದರೆ 2018ರಲ್ಲಿ ಸಿದ್ದೇಶ್ವರ ಶ್ರೀಗಳಿಗೆ ಪದ್ಮಶ್ರೀ ಪ್ರಶಸ್ತಿ ಒಲಿದಿತ್ತು. ಅಂದರೆ ಪದ್ಮಶ್ರೀ ಪ್ರಶಸ್ತಿಗೆ ಶ್ರೀಗಳು ನಾಮನಿರ್ದೇಶನಗೊಂಡಿದ್ದರು. ಆದರೆ ಸಿದ್ದೇಶ್ವರ ಶ್ರೀಗಳು ಆ ಪ್ರಶಸ್ತಿಯನ್ನು ಸ್ವೀಕರಿಸಲು ನಿರಾಕರಿಸಿದರು. ಆ ಸಂದರ್ಭದಲ್ಲಿ ನಾನು ಏಕೆ ಈ ಪ್ರಶಸ್ತಿಯನ್ನು ನಿರಾಕರಿಸಿದೆ ಎಂಬುದನ್ನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಪತ್ರದ ಮೂಲಕ ತಿಳಿಸಿದ್ದರು. ಮೋದಿಯವರಿಗೆ ಬರೆದ ಆ ಪತ್ರದಲ್ಲಿ ಏನಿತ್ತೆಂದರೆ, ನಾನು ಒಬ್ಬ ಸನ್ಯಾಸಿ, ನನ್ನ ಜೀವನದಲ್ಲಿ ಯಾವುದೇ ಗೌರವವನ್ನು ಸ್ವೀಕರಿಸಿಲ್ಲ. ಕೆಲವು ವರ್ಷಗಳ ಹಿಂದೆ ಕರ್ನಾಟಕ ವಿಶ್ವವಿದ್ಯಾನಿಲಯವು ಘೋಷಿಸಿದ್ದ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಸ್ವೀಕರಿಸಲು ನಿರಾಕರಿಸಿದ್ದೇನೆ. ನನ್ನ ಈ ನಿರಾಕರಣೆಗೂ ರಾಜಕೀಯಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ಪತ್ರದ ಮೂಲಕ ಮೋದಿಜಿಗೆ ಸ್ಪಷ್ಟಪಡಿಸಿದ್ದರು ಸಿದ್ದೇಶ್ವರ ಶ್ರೀಗಳು. ಶ್ರೀ ಸಿದ್ದೇಶ್ವರರು ಹಲವು ದಿನಗಳಿಂದ ವಯೋಸಹಜ ಅನಾರೋಗ್ಯದಿಂದ ನರಳುತ್ತಿದ್ದರು. ನಡೆದಾಡುವ ದೇವರು 2ನೇ ವಿವೇಕಾನಂದ ಅಂತ ಕರೆಸಿಕೊಳ್ಳುತ್ತಿದ್ದ ಸಿದ್ದೇಶ್ವರ ಶ್ರೀಗಳು ಬೇಗ ಗುಣಮುಖವಾಗಲೆಂದು ಉತ್ತರ ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ, ಆಂಧ್ರಪ್ರದೇಶ ಭಕ್ತರು ಆ ದೇವರಲ್ಲಿ ಬೇಡಿಕೊಂಡಿದ್ದರು. ಭಕ್ತರ ಬೇಡಿಕೆ ಫಲಿಸದೆ ಸಿದ್ದೇಶ್ವರ ಶ್ರೀಗಳು 2023ರ ಜನವರಿ ತಿಂಗಳು ಸೋಮವಾರ 2ನೇ ತಾರೀಕಿನಂದು ಇಹಲೋಕ ತ್ಯಜಿಸುತ್ತಾರೆ. ವೀಕ್ಷಕರೇ, ಶ್ರೀಗಳು ಇಹಲೋಕ ತ್ಯಜಿಸುವ 8 ವರ್ಷಗಳ ಮೊದಲು ಅಂದರೆ 2014ರಲ್ಲಿ ನನ್ನ ಸಾವಿನ ನಂತರ ನನ್ನ ಶ್ರಾದ್ದ ಕರ್ಮ ಹೇಗೆ ನಡೆಯಬೇಕು ಎಂಬ ವೀಲ್ ಒಂದನ್ನು ಬರೆದಿಟ್ಟಿದ್ದರು. ಅದೇ ರೀತಿ ಶ್ರೀಗಳ ಶ್ರಾದ್ದ ಕರ್ಮ ಮಾಡಲಾಯಿತು. ಆ ವೀಲ್ನಲ್ಲಿ ಏನಿತ್ತೆಂದರೆ, ನಾನು ಸತ್ತ ಮೇಲೆ ಮಣ್ಣು ಮಾಡಬಾರದು, ಅಗ್ನಿಸ್ಪರ್ಶ ಮಾಡಬೇಕು, ಚಿತಾಭಸ್ಮವನ್ನು ನದಿ ಅಥವಾ ಸಮುದ್ರದಲ್ಲಿ ವಿಸರ್ಜಿಸಬೇಕು, ಶ್ರಾದ್ದ ಕರ್ಮ ಮಾಡಲೇಬಾರದು, ಸಮಾಧಿ ಕಟ್ಟಬಾರದು, ಯಾವುದೇ ರೀತಿಯ ಸ್ಮಾರಕಗಳನ್ನು ನಿರ್ಮಿಸಬಾರದು ಎಂಬುದಾಗಿತ್ತು ಸಿದ್ದೇಶ್ವರರು ಬರೆದಿಟ್ಟಿದ್ದ ವೀಲ್. ವೀಕ್ಷಕರೇ, ಇದಾಗಿತ್ತು ನಡೆದಾಡುವ ದೇವರು 2ನೇ ವಿವೇಕಾನಂದ ಅಂತಲೇ ಭಕ್ತರಿಂದ ಕರೆಸಿಕೊಂಡಿದ್ದ ಸಿದ್ದೇಶ್ವರ ಶ್ರೀಗಳ ಬದುಕಿನ ಒಂದು ಚಿಕ್ಕ ಮಾಹಿತಿ.